आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते में बीजापुर जिला बाबा नगर में स्थित सरकारी हाई स्कूल में आज यानी 20 जुलाई 2025 को 2005 और 6 के SSLC विद्यार्थियों द्वारा गुरु नमन और स्नेह संगम कार्यक्रम आयोजित किया गया था, जिसमें विद्यार्थियों ने अपने शिक्षकों का सम्मान किया। इस कार्यक्रम में दिव्य सानिध्य के तौर पर बीजापुर के ज्ञान योगी आश्रम के श्री श्री शिव प्रसाद स्वामी जी उपस्थित थे। कार्यक्रम के अध्यक्ष सरकारी हाई स्कूल बाबा नगर के प्रिंसिपल श्री BG सज्जन और मुख्य अतिथि के तौर पर रिटायर्ड प्रिंसिपल श्री SL इंग्लेश्वर सर और अन्य शिक्षक भी इस कार्यक्रम में उपस्थित थे। इस अवसर पर स्वामी जी और 2005-6 के विद्यार्थियों ने बात करते हुए अपनी प्रतिक्रिया व्यक्त की। ಸಿದ್ದೇಶ್ವರಪ್ಪಗಳನ್ನು ಸ್ಮರಣೆ ಮಾಡಿ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಈ ಒಂದು ಕಾರ್ಯಕ್ರಮ ಭಾಳ ಅತ್ಯಂತ ಅದ್ಭುತವಾಗಿ ಗುರುಗಳ ಸ್ಮರಣೆಗಾಗಿ ಹಳೆಯ ವಿದ್ಯಾರ್ಥಿಗಳ ಬಳಗ ಎಲ್ಲ ಗುರುಗಳನ್ನು ಕರೆದು ಸ್ಮರಿಸ್ತಾ ಇದ್ದಾರೆ. ಆ ಗುರುಗಳು ಅವರ ಮನಸ್ಸನ್ನು ನಿರ್ಮಾಣ ಮಾಡಿದ್ದಾರೆ, ಅವರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ, ಸಂಸ್ಕೃತಿಯನ್ನು ಕಲಿಸಿದ್ದಾರೆ. ಅಂಥ ಒಂದು ಗುರುಗಳನ್ನು ಮರಳಿ ತಮ್ಮ ಊರಿಗೆ ಕರೆದು ಗೌರವಿಸುವಂಥ ಕಾರ್ಯ ಅವಿಸ್ಮರಣೀಯ. ಆ ಒಂದು ಕಾರ್ಯ ಹೀಗೆ ಸದಾ ಅವರ ಸ್ಮರಣೆ ಆಗಬೇಕು. ಗುರುಗಳನ್ನು ಗೌರವಿಸುವಂಥ ಕಾರ್ಯ ತಮ್ಮ ಮಕ್ಕಳಿಗೂ ಕಲಿಸಬೇಕು. ಒಂದು ವೇಳೆ ಆ ಮಕ್ಕಳಿಗೆ ಸಂಸ್ಕಾರ ಕೊಡೋರು ಯಾರಾದರೂ ಇದ್ದರೆ ಅಂಥ ಗುರುಗಳೇ ವಿನಃ ಆ ಗುರುಗಳನ್ನು ಕರೆಸಿ ಇಲ್ಲಿಯ ತನಕ ಸತ್ಕಾರ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶಾಲೆ ಬಾಬಾನಗರದಲ್ಲಿ ಇಂದು ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿತ್ತು. ಉದ್ದೇಶ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟುಗೂಡಿ ತಮ್ಮ ಬದುಕನ್ನು ಅರಸುತ್ತಾ ಎಲ್ಲೆಲ್ಲೋ ಚದರಿ ಹೋದಂಥ ಎಲ್ಲ ವಿದ್ಯಾರ್ಥಿಗಳು ಒಟ್ಟುಗೂಡಿ ಹಾಗೆಯೇ ತಮಗೆ ವಿದ್ಯಾದಾನ ಮಾಡಿ ಬೇರೆ ಬೇರೆ ಊರುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ತಮ್ಮ ಗುರು ವೃಂದವನ್ನು, ವಿಶೇಷವಾಗಿ ಈ ಮಕ್ಕಳ ಒಂದು ಮನೋಭಾವನೆ ಎಂಥದ್ದು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕರು, ಅಂಥ ಎಲ್ಲ ಶಿಕ್ಷಕರನ್ನು ಇಲ್ಲಿ ಇವತ್ತು ಆಮಂತ್ರಿಸಿ ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ. ಮತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಟ್ಟಾಗಿ ಕೂಡಿ ಬದುಕಿನ ಕೆಲವು ಘಟನೆಗಳನ್ನು, ಈ ಹಿಂದಿನ ಕೆಲವು ನೆನಪುಗಳನ್ನು ಮೆಲುಕು ಹಾಕುವಂತೆ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಿದರು. ಇದೊಂದು ಒಳ್ಳೆಯ ಬೆಳವಣಿಗೆ. ವಿದ್ಯಾರ್ಥಿಗಳಿಗೆ ನಾನು ಈ ಮುಖಾಂತರ ಎಲ್ಲ ಗುರುಗಳ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು CS ಪೂಜಾರಿ. ಮುಂಚೆ 1998ರಿಂದ 2007ರವರೆಗೆ ಇದೇ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೆ. ಈಗ ಪ್ರಸ್ತುತ ನಾನು ಬಿಜಾಪುರ ನಗರದ ಹೃದಯ ಭಾಗದಲ್ಲಿರುವಂಥ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷೆ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನನ್ನ ಹೆಸರು ಕಸ್ತೂರಿ ದಾಶಾಳ್ ಅಂತ. ಇವತ್ತಿನ ಈ ಗುರು ನಮನ ಹಾಗೂ ಅಪೂರ್ವ ಸ್ನೇಹ ಸಂಗಮ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಮೊದಲಿಗೆ ಪ್ರಾರಂಭ ಗ್ರೂಪ್ ಮಾಡ್ಕೊಳ್ಬೇಕು, ಎಲ್ಲರನ್ನು ಭೇಟಿ ಆಗಬೇಕು, ಆಮೇಲೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ಟೀಚರ್ಸ್ನ ಕರಿಬೇಕು, ಈ ಥರ ಎಲ್ಲನೂ ಒಂದು ಪ್ಲ್ಯಾನಿಂಗ್ ಹಾಕೋಬೇಕು. ಅದರಲ್ಲಿ ಲೇಡೀಸ್ ಒಂದು ಗ್ರೂಪ್ ಮಾಡಿಕೊಂಡ್ರು, ಬಾಯ್ಸ್ ಒಂದು ಗ್ರೂಪ್ ಮಾಡಿಕೊಂಡ್ರು. ಆಮೇಲೆ ಕಾರ್ಯಕ್ರಮ ತಯಾರಿ ಮಾಡಲಿಕ್ಕೆ ಮೀಟಿಂಗ್ನ ಸ್ಕೂಲಲ್ಲಿ ಸೇರಿಸಿದ್ವಿ. ಮಹೇಶ್ ಇನಾಮದಾರ್ ಅವ್ರು ಬಂದರು, ಮಹಾಂತೇಶ್ ವೀರಕ್ಮಠ ಅವ್ರು ಬಂದರು, ಆಮೇಲೆ ಗುರುಮಸಳಿ ಹನುಮಂತ ಹಟ್ಟಿ ಅವರು, ಸಂತೋಷ್ ಅವರು, ಎಲ್ಲರೂ ಪ್ರತಿ ಒಂದು ವಾರ ಸಂಡೆಯಲ್ಲಿ ಮೀಟಿಂಗ್ ಮಾಡಿದ್ವಿ 1-2 ತಿಂಗಳಿಂದ. ಆಮೇಲೆ ಕಾರ್ಡ್ ರೆಡಿ ಮಾಡಬೇಕು. ಕಾರ್ಡ್ ರೆಡಿ ಮಾಡೋ ಹಗಲು ರಾತ್ರಿ ಎಲ್ಲ ಟೀಚರ್ಸ್ ನಂಬರ್ ಕಲೆಕ್ಟ್ ಮಾಡಬೇಕು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು. ಅದರಲ್ಲಿ ಮಹಾಂತೇಶ್ ಅವರು, ಮಹೇಶ್ ಅವರು ತುಂಬ ನಿರಂತರ ಪ್ರಯತ್ನ ಪಟ್ಟು ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರು ಅವರು. ಗುರು ನಮನ ಕಾರ್ಯಕ್ರಮ ಮಾಡಬೇಕು ಹೆಂಗೆ ಬಂತು ನಿಮ್ಗೆ? ಇದೇ ಮಾಡಬೇಕು, ನಾವು 20 ವರ್ಷ ಆಯಿತು ನಿಮ್ಮ ಇದು ಮುಗಿದು SSLC. ಈಗ ಹೆಂಗೆ ಬಂತು? ನಾವು ಈ ಶಾಲೆಯಲ್ಲಿ ಕಲ್ತ್ವಿ, ಡೈಲಿ ಬರ್ತಿದ್ವಿ, ಪಾಠ ಕಲಿತಿದ್ವಿ, ಮನೆಗೆ ಹೋಗ್ತಿದ್ವಿ. ಆದರೆ ಶಿಕ್ಷಕರಿಗೆ ನಾವು ಯಾವತ್ತೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ. ಅದಕ್ಕೆ ನಮ್ಮ ಒಂದು ಶಿಕ್ಷಕರಿಗೆ, ನಮ್ಮ ಋಣವನ್ನು ಕಲಿಸಿದಂಥ ಶಿಕ್ಷಕರಿಗೆ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇವತ್ತು ಗೌರವ ಸತ್ಕಾರವನ್ನು ಮಾಡಬೇಕಂತ ಹೇಳಿ ನಾವು ಎಲ್ಲ ಶಿಕ್ಷಕರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡಿಸಿದ್ವಿ. ಪ್ಲಾನಿಂಗ್ ಹೆಂಗಾಯ್ತು? ಎಷ್ಟು ವರ್ಷ? 1-2 ತಿಂಗಳಿಂದ ಪ್ಲಾನಿಂಗ್ ಮಾಡಿದ್ವಿ.
ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಎಲ್ಲ ಜಾಬ್ ಮಾಡ್ತಿರ್ತಾರೆ, ಎಲ್ಲ ಕೂಡಬೇಕಲ್ಲ ನಿಮ್ಮ ಫ್ರೆಂಡ್ಸ್. ಹೌದು ಸರ್, ಎಲ್ಲರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ವಿ, ಲೇಡೀಸ್ ಒಂದು ಬಾಯ್ಸ್ ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಆಮೇಲೆ ಎರಡು ಸೇರಿ ಒಂದು SSLC 2005 to 6 ಒಂದು ಬ್ಯಾಚ್ ಗ್ರೂಪ್ ಮಾಡ್ಕೊಂಡ್ವಿ. ಅದರಲ್ಲಿ ಎಲ್ಲರೂ ಮೆಸೇಜನ್ಸ್ ಹಾಕಿ ಅವ್ರದ್ದು ಒಪಿನಿಯನ್ಸ್ ತಿಳಿಸಿದ್ರು. ಆಮೇಲೆ ಎಲ್ಲರೂ ಪರ್ಸ್ನಲ್ ಆಗಿ ಮೀಟಿಂಗ್ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಈ ತರ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡ್ವಿ. ಇದೇ ದಿವಸ ಇವತ್ತೇ ದಿವಸ ಮಾಡ್ಬೇಕಂದ್ರೆ 20 ತಾರೀಕಿಗೆ ಮಾಡ್ಬೇಕಂದ್ರೆ ಇವತ್ತೇ ಕಾರ್ಯಕ್ರಮ ರವಿವಾರ ದಿವಸ ಮಾಡಬೇಕು. ಶಿಕ್ಷಕರ ರಜೆ ದಿನ ಇರುತ್ತೆ ಇವತ್ತು. ಪ್ರತಿದಿನ ಅವ್ರು ಸಿಗಂಗಿಲ್ಲ, ಉಳಿದ ವಾರಗಳು ಸಿಗಲ್ಲ, ಸಂಡೇ ಮಾತ್ರ ಅವ್ರು ಸಿಗೋದು. ಹೀಗಾಗಿ ನಾವು ಅವ್ರನ್ನ ಸಂಡೇನೆ ಭೇಟಿ ಆಗಬೇಕು, ಈ ಒಂದು ಕಾರ್ಯಕ್ರಮವನ್ನು ಸಂಡೇನೆ ಇಟ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸರ್. ನಾನು ಮಾಂತೇಶ್ ರುದ್ರಯ್ಯ ವಿರಕ್ತಮಠ್, ಸಾಕಿನ್ ಬಾಬಾನಗರ್, 2005 ಮತ್ತು 2006ನೇ ಸಾಲಿನ SSLC ವಿದ್ಯಾರ್ಥಿ. ನಾವು ದಿನಾಂಕ 20/7/2025 ಗುರು ನಮನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು SSLC ಬ್ಯಾಚ್ ಮುಗಿಸಿ 20 ವರ್ಷಗಳ ಕಳೆದ ನಂತರ ಎಲ್ಲ ಶಿಕ್ಷಕರಿಗೆ ಸನ್ಮಾನ ಮಾಡಬೇಕು ಮತ್ತು ಎಲ್ಲರ ಸ್ನೇಹಿತರು ಕೂಡಬೇಕೆಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ನಮ್ಮ ಕರೆಗೆ ಹೋಗೊಟ್ಟು ಯಾವುದೇ ತಮ್ಮ ಕೆಲಸವಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಜ್ಞಾನ ಹೆಂಗೆ ಬಂತು? ನಾವು ಶಿಕ್ಷಕರಿಗೆ 20 ವರ್ಷ ಆಯಿತು ನಮ್ಮ SSLC ಮುಗಿದ ತಕ್ಷಣ. ಈಗ ಅವರಿಗೆ ಸನ್ಮಾನ ಮಾಡಬೇಕಪ್ಪ, ನಾವು ಒಂದು ಕಡೆ ಎಲ್ಲ ಒಗ್ಗಟ್ಟು ಕೂಡಬೇಕಂತ ಹೆಂಗೆ ಬೇಕು? ಒಂದು ಕಡೆ ಕೂಡಬೇಕಂದ್ರೆ ಈಗ ನಾವು ಕಲಿಸಿದಂಥ ಶಿಕ್ಷಕರು ನಮ್ಮ ಮಕ್ಕಳು ಒಳ್ಳೆ ಹೈಸ್ಕೂಲ್ಗಂತ ಹೋಗುವಂಥ ಸಂದರ್ಭ ಬರ್ತದೆ. ಅಂದರೆ ಇನ್ನು ಈಗ ನಮ್ಮ ಮಕ್ಕಳು ಹೈಸ್ಕೂಲ್ ಹೋಗುವತ್ನಾಗ ನಾವು ಶಿಕ್ಷಕರಿಗೆ ಒಂದು ಸಾರ್ತಿ ನೆನಪು ಭೇಟಿ ಆಗೋಣ ಅಂತಕ್ಕಂಥ ಒಂದು ಮಾತಿನಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ಶಿಕ್ಷಕರಿಗೆ ಈ ಗುರು ನಮನ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮಲ್ಲಿ ಶಿಕ್ಷಕರು ಬರ್ತಾರೆ ಅನ್ನತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಈ ಗುರು ನಮನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವು ಗುರು ನಮನ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿನಿಯರ ಬಳಗದ ನಾವು ಎಲ್ಲರೂ ಒಂದು ಕೂಡ ಒಂದು ಗ್ರೂಪ್ ಮಾಡ್ಕೊಂಡಿವಿ. ಗ್ರೂಪ್ ಮಾಡಿಕೊಂಡು ಈ ರೀತಿಯ ಫಂಕ್ಷನ್ ಮಾಡೋಣ ಅಂತ ಅಂದಾಗ ಇದರಲ್ಲಿ ಎಲ್ಲರೂ ಇಲ್ಲಿ ಇದ್ದಂಥ ವಿದ್ಯಾರ್ಥಿನಿಯರು ಬೇರೆ ಮನೆಗೆ ಗಂಡನ ಮನೆಗೆ ಹೋಗಿರ್ತಾರೆ. ಅದರಲ್ಲಿ ಕೂಡ ಒಂದು 4 ಜನ ನಮ್ಮ ಪ್ರತಿಯೊಂದು ಮೀಟಿಂಗ್ಗೆ ಇಲ್ಲಿ ಅಟೆಂಡ್ ಆಗಿ ಈ ರೀತಿ ಫಂಕ್ಷನ್ ಮಾಡೋಣ, ನಾವೆಲ್ಲಿ ಕರೆದಾಗ ನಮ್ಮ ಕರೆಗೆ ಅವರು ಹೋಗೊಟ್ಟು ನಮ್ಮ ಸಹೋದರಿಯಂತೆ ನಮ್ಮ ಜೊತೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿದ್ಯಾರ್ಥಿನಿಯರಾದ ಕಸ್ತೂರಿ ದಾಶಾಳ್, ನಸರೀನ್ ಜಿಡ್ಡಿ, ಸುಧಾರಾಣಿ, ವಾಣಿಶ್ರೀ ಇವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಿಂದುಳಿದ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಸ್ನೇಹಿತರಾದ ಹನುಮಂತ್ ಹಟ್ಟಿ, ಮಹೇಶ್ ಇನಾಮದಾರ್, ಗುರ್ಲಿಂಗಪ್ಪ ಮಸಳಿ, ಪ್ರವೀಣ್ ನಲ್ವಡೆ, ಸಂತೋಷ್ ಆಯತ್ವಾಡ್, ಹಾಗೆ ಹಲವರು ಅವರಿವರನ್ನ ಎಲ್ಲ ನನ್ನ ವಿದ್ಯಾರ್ಥಿ ಬಳಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ. ಎಷ್ಟು ಸಮಯದಕ್ಕೆ ಎಷ್ಟು ತಿಂಗಳು ಹೋಯಿತು ಈ ಒಂದು ಕಾರ್ಯಕ್ರಮ ಮಾಡಲು? ಕೇವಲ ಒಂದು ತಿಂಗಳ 15 ದಿವಸದಲ್ಲಿ ಮಾಡಿದ್ದೇವೆ. ಮಹೇಶ್ ಮಹಾದೇವ್ ಇನಾಮದಾರ, ನಾವು ಬಾಬಾನಗರದವರು. ಈ ಗುರುವಂದನಾ ಕಾರ್ಯಕ್ರಮ 2005 ಮತ್ತು 2006ನೇ ಸಾಲಿನ ವಿದ್ಯಾರ್ಥಿಗಳನ್ನು ಎಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಬೇಕಂತೂ ನಮ್ಮದು ಎಲ್ಲ ವಿದ್ಯಾರ್ಥಿಗಳ ಮನದಾಶೆ ಬಹಳ ಇತ್ತು. ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಟ್ರಿ. ಆಮೇಲೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನ್ಯೂಸ್ನವರು ಬಂದು ನೀವು ನಮಗೆ ಭಾಳ ಸಹಕಾರ ಮಾಡಿರಿ, ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಬಂದಿತ್ತು? ಈ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯ ಶ್ರೀ ಶಿವಪ್ರಸಾದ ಮಹಾಸ್ವಾಮೀಜಿಗಳು, ಜ್ಞಾನಯೋಗಾಶ್ರಮ ಅವರೂ ಬಂದಿದ್ದರು. ಆಮೇಲೆ ನಮ್ಮ ಎಲ್ಲ ನೆಚ್ಚಿನ ಶಿಕ್ಷಕರು, ಪ್ರೈಮರಿ, ಹೈಸ್ಕೂಲು, ಆಮೇಲೆ ಕಾಲೇಜ್ ಲೆಕ್ಚರರ್ ಕೂಡ ನಮ್ಮ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. 2006ನೇ ಶಾಲಿನ ವಿದ್ಯಾರ್ಥಿ ಹನುಮಂತ್ ಭೀಮನಹಟ್ಟಿ. ಗುರು ನಮನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಮತ್ತು ಸಹೋದರರು ಸೇರಿ ನೆರವೇರಿಸಿಕೊಟ್ರಿ. 2005-2006ನೇ ಸಾಲಿನ SSLC ವಿದ್ಯಾರ್ಥಿಗಳು ನಾವು ಇವತ್ತು ಫಂಕ್ಷನ್ ಮಾಡ್ಬೇಕಂತ ಹೇಳಿ 2 ತಿಂಗಳಿಂದ ಸತತ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಸಂಪೂರ್ಣ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಅಂತ ನಮ್ಮ ಅನಿಸಿಕೆ ಇದೆ. ಎಲ್ಲ ನಾವು ನಮ್ಮ ಶಿಕ್ಷಕರಿಗೆ ಕಾರ್ಡ್ ಕೊಟ್ಟು ಬಾ ಅಂತ ಕರೆದಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಪ್ರೀತಿಯಿಂದ ಒಬ್ಬರು ಯಾರೂ ಬಿಟ್ಟಿಲ್ಲ, ಎಲ್ಲರೂ ಬಂದಿದ್ದಾರೆ. ಅದೇ ನಮಗೆ ಸಂತೋಷ. 2005-2006ನೇ ಸಾಲಿನ ವಿದ್ಯಾರ್ಥಿಗಳಾದ ನಾವುಗಳು ಎಲ್ಲರೂ ಈ ಕಾರ್ಯಕ್ರಮ ಮಾಡುವ ಮುಂಚೆ 1-2 ತಿಂಗಳ ಮುಂಚೆ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತೇಳಿ 1-2 ತಿಂಗಳ ಮುಂಚೆ ನಾವೆಲ್ಲರೂ ಕೂಡಿದೆವು. ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಪೂರ್ವವಾಗಿ ಸಭೆಯನ್ನು ಮಾಡಿದ್ದೆವು. ನಾವು 1-2-3 ಸಭೆ ಮಾಡಿದ್ದೆವು. ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ನನ್ನೆಲ್ಲ ಸ್ನೇಹಿತರು ಕೂಡಿ ಒಂದು ಕೊನೆ ಹಂತಕ್ಕೆ ಬಂದ ಈ ಕಾರ್ಯಕ್ರಮ ಇಲ್ಲಿಗೆ ತಂದು ಯಶಸ್ವಿ ಮಾಡಿ ಪೂರ್ಣಗೊಳಿಸಿದ್ದೆವು. ಗುರುಲಿಂಗಪ್ಪ ಮಸಳಿ, ಅಪ್ಪು ಮಸಳಿ ಅಂತ ಪರಿಚಿತ. ಗುರು ನಮನ ಸ್ನೇಹ ಸಂಗಮ ಕಾರ್ಯಕ್ರಮ
ಹಾಗೂ 2005 2006ನೇ ಸಾಲಿನ SSLC ಆಗಿದ್ದರಿಂದ ನಾವು ಸುಮಾರು 20 ವರ್ಷಗಳ ನಂತರ ನಾವು ಗುರು ನಮನ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಇದು ಬಾಬಾನಗರ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು 15 ದಿವಸ 2 ತಿಂಗಳು ನಾವು ಅಡ್ವಾನ್ಸ್ ಪ್ಲ್ಯಾನಿಂಗ್ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಅದು ಇವತ್ತು ಯಶಸ್ವಿಯಾಗಿದೆ. ಮತ್ತು ಇನ್ನೊಂದು ಬಾಬಾನಗರ ದ್ರಾಕ್ಷಿ ನಾಡಿನ ಬೀಡು ಮತ್ತು ಕೆಲವೊಂದು ಲೇಡೀಸ್ ನಮ್ಮ ಸಹೋದರಿಯರು 25 ಜನ, ನಾವು ಬಾಯ್ಸು 25 ಜನ, ಟೋಟಲ್ 50 ಜನ. ಅವರು ಗಂಡನ ಮನೆಗೂ ಹೋಗಿದ್ದರು, ಎಲ್ಲ ಮಾಡಿಕೊಟ್ಟಿದ್ದ ಹೆಣ್ಮಕ್ಳು. ಅವರು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತೀನಂತ ಹೇಳಿ ಆತ್ಮವಿಶ್ವಾಸ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದರು. ಆಮೇಲೆ ನಮ್ಮ ಪ್ರಾಥಮಿಕ, ನಮ್ಮ ಪ್ರೌಢಶಾಲೆ ಗುರುಗಳು, ಗುರುಮಾತೆಗಳು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಧನ್ಯವಾದಗಳು.